ಹಾಯ್ ಫ್ರೆಂಡ್ಸ್, ಮೊದಲನೇದಾಗಿ ಭಾರತ 2 ವರ್ಷಗಳಲ್ಲಿ 2024ರಿಂದ 26 ಮಧ್ಯ ಒಟ್ಟಾರೆ ಅಂಡರ್-19 ಹುಡುಗ ಹುಡುಗಿಯರು ಮತ್ತು ಮೆನ್ ವುಮನ್ ಕ್ರಿಕೆಟರ್ಸು ಇವರು 4 ಜನ ಸೇರಿ 6 ICC ಟ್ರೋಫಿ ತಂದಿರುತ್ತಾರಂತೆ ಹೇಳ್ತಾ ಸಂತಸದ ವಿಚಾರವನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ನೋಡಿ 2024ರಲ್ಲಿ ರೋಹಿತ್ ಶರ್ಮಾ ನಾಯಕತ್ವದಲ್ಲಿ T20 ವಿಶ್ವಕಪ್ಪು, 25ರಲ್ಲಿ ಚಾಂಪಿಯನ್ ಟ್ರೋಫಿ, 26ರಲ್ಲಿ T20 ವಿಶ್ವಕಪ್ಪು, ಆಮೇಲೆ 25ರಲ್ಲಿ ಮಹಿಳಾ ವಿಶ್ವಕಪ್ಪು, ಇದೇ ವರ್ಷ 26ರಲ್ಲಿ ಅಂಡರ್-19 ವಿಶ್ವಕಪ್ಪು, 25ರಲ್ಲಿ ಅಂಡರ್-19 ಮಹಿಳಾ ವಿಶ್ವಕಪ್ಪು. ಒಟ್ಟಾರೆ 6 ಟ್ರೋಫಿ ಬಂದಿರೋದು. ಅದೊಂದು ವಿಚಾರ. ಆದರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ICC ಟೈಟಲ್ಸ್ ಹೈಯೆಸ್ಟ್ ನಂಬರ್ ಆಫ್ ಆಸ್ಟ್ರೇಲಿಯಾದವರು ಫಸ್ಟಲ್ಲಿದ್ದಾರೆ. 27 ICC ಟೈಟಲ್ ಅವ್ರ ಹೆಸರಲ್ಲಿದೆ. 27ರಲ್ಲಿ 10 ಮೆನ್ನು, 13 ಮನ್ನು. ನೋಡಿ, ಮೆನ್ಗಿಂತ ಮೊನ್ನೆ ಜಾಸ್ತಿ ಇದ್ದಾರೆ ಅವರು. 4 ಅಂಡರ್-19, ಟೋಟಲ್ 27 ಅವ್ರದ್ದಿದ್ರೆ ನಾವು 2ನೇ ಸ್ಥಾನದಲ್ಲಿದ್ದೀವಿ. 17 ICC ಟೈಟಲನ್ನು ಹೊಂದಿದ್ದೀವಿ. 17ರಲ್ಲಿ 8 ಮೆನ್ನು, 1 ವುಮನ್ನು, 6 ಅಂಡರ್-19 ಮೆನ್ ಹುಡುಗರು, 2 ಅಂಡರ್-19 ಹುಡುಗಿಯರು. ಟೋಟಲ್ 2ನೇ ಸ್ಥಾನದಲ್ಲಿದ್ದೀವಿ. ಅದು ಬಿಟ್ಟರೆ 3ನೇದು ಭಾರತ ವಿಶ್ವಕಪ್ T20 ಫೈನಲ್ಲು 4 ಬಾರಿ ಆಡಿದೆ. 2007ರಿಂದ ಇಲ್ಲಿವರೆಗೂ 4ರಲ್ಲಿ 1 ಸೋತಿದ್ದೀವಿ, 3 ಗೆದ್ದಿದ್ದೀವಿ. ಅದರಲ್ಲಿ ಆಡಿದಂಥ ಕ್ಯಾಪ್ಟನ್ನು ಇನ್ನೂ ಡಬಲ್ ಡಿಜಿಟ್ ಆಡಿಲ್ಲ. ಹೈಯೆಸ್ಟು 24ರಲ್ಲಿ ರೋಹಿತ್ ಶರ್ಮಾ ಅವರು 5 ಬಾಲಲ್ಲಿ 9 ರನ್ ದಕ್ಷಿಣ ಆಫ್ರಿಕಾ ವಿರುದ್ಧ. ಮೊದಲೇ T20 ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಧೋನಿ ಅವರು 10 ಬಾಲಲ್ಲಿ 6 ಬೋಲ್ಡ್ ಆಗ್ತಾರೆ. 14ರಲ್ಲಿ 7 ಬಾಲ್ 4 ನಾಟ್ಔಟು ಶ್ರೀಲಂಕಾ ವಿರುದ್ಧ. ಆ ವರ್ಷ ಸೋತಿರ್ತೀವಿ. 24ರಲ್ಲಿ ಅದೇ ರೋಹಿತ್ ಶರ್ಮಾ ಅಂತ ಹೇಳಿದೆ ಸ್ಕೋರ್ ದಕ್ಷಿಣ ಆಫ್ರಿಕಾ ವಿರುದ್ಧ. 26ರಲ್ಲಿ ನಿನ್ನೆ ಸೂರ್ಯ 1 ಬಾಲ್ 0 ಔಟ್ ಆಗಿರುತ್ತಾರೆ. ಇನ್ನೊಂದು ವಿಶೇಷ ಅಂದರೆ ಸೆಮಿಫೈನಲ್ಲು ಮತ್ತು ಫೈನಲ್ಲು ಬುಮ್ರಾ ಹಾಕಿದ ಮೊದಲೇ ವಿಕೆಟು. ಸೆಮಿಫೈನಲಲ್ಲಿ ಇವ್ರದ್ದು ಹ್ಯಾರಿ ಬ್ರೂಕ್ ಅವರು ವಿಕೆಟ್ ಫಸ್ಟ್ ಹಾಕಿದ ಬಾಲ್ ವಿಕೆಟ್ ಬಿದ್ದರೆ, ಫೈನಲ್ನಲ್ಲಿ ರಚನ್ ರವೀಂದ್ರ ಅವರು ವಿಕೆಟ್ ಪಡೆದಿರುತ್ತಾರೆ ಅಂತ ಹೇಳ್ತಾ ದುಬೈ ಅವರು ಅನ್ಸಂಗ್ ಹೀರೋ ಭಾರತದವರು. ಈ ವಿಶ್ವಕಪ್ನಲ್ಲಿ 17 ಸಿಕ್ಸ್ ಹೊಡೆದಿದ್ದಾರೆ. ಅವ್ರು ಬರೋದೇ ಕ್ರಮಾಂಕ 6, 7ನೇ ರ್ಯಾಂಕಲ್ಲಿ ಬಂದರೂ ಕೂಡ ಅವರ ಕೊಡುಗೆ ಮಿನಿಮಮ್ 20ಇಂದ 30 ರನ್ ಇರುತ್ತೆ. ಅದು ಕಡಿಮೆ ಬಾಲಲ್ಲಿ ಭಾರತ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.